ರಸ್ತೆ ಗುಂಡಿಗಳ ಬಗ್ಗೆ ಟಿವಿನೇ ಅಭಿಯಾನ ಮಾಡಿತ್ತು. ಎಷ್ಟರ ಮಟ್ಟಿಗೆ ರಸ್ತೆಗಳು ಗುಂಡಿ ಗೊಟರಿಂದ ನರಳ್ತಾ ಇವೆ ನಾವು ಅದನ್ನು ತೋರಿಸಿದ್ವಿ. ಇದೆಲ್ಲ ಆದಮೇಲೆ ಸರ್ಕಾರ ಕೂಡ ನಾನು ಎಚ್ಚೆತ್ಕೊಂಡಿದ್ದೀನಿ ಅಂತ ತೋರಿಸ್ತು. ಜೊತೆಗೇನು ಅಂದರೆ GBA ಕೂಡ ನಾನು 5 ಟೀಮ್ಗಳನ್ನು ಮಾಡಿದ್ದೀನಿ. ಜೊತೆಗೇನು ಅಂದರೆ 18,000 ಗುಂಡಿಗಳನ್ನು ಇಲ್ಲಿ ತನಕ ಮುಚ್ಚಲಾಗಿದೆ. ನೋಡ್ತಾ ಇರಿ, ಇನ್ನು 3 ದಿವಸದಲ್ಲಿ ನಾವೆಲ್ಲ ಗುಂಡಿಗಳನ್ನು ಮುಚ್ಚಿಬಿಡ್ತೀವಿ ಅಂತ. ಏನಿಲ್ಲ, ಅಲ್ಲಿ ರೆಡಿಯಾಗಿರುವಂಥ ಒಂದಿಷ್ಟು ಈ ಟಾರ್ ತಗೊಂಬಂದು ಅದನ್ನು ಹಾಕಿ ಒತ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಇನ್ನೇನೂ ಆಗಿಲ್ಲ. ಕೆಲವೊಂದು ಕಡೆಗೆ ಗುಂಡಿ ಗೊಟರ್ಗಳು ಹಾಗೇ ಇವೆ. ಡೆಡ್ ಲೈನ್ ಅಂತ್ಯ ಆಗಿದೆ. ಎಲ್ಲ ಮುಚ್ಚಿದ್ರ ಸಾಧ್ಯವೇ ಇಲ್ಲ. 2 ದಿನದಲ್ಲಿ ಎಲ್ಲ ಗುಂಡಿ ಮ್ಯಾಜಿಕ್ ಆಗಬೇಕಷ್ಟೇ. 18,000 ಗುಂಡಿ ಮುಚ್ಚಿದ್ದೀವಿ ಅಂತ ಹೇಳಿತ್ತು GBA. 18,000. ಈ ಪಾಟಿ ಬಿದ್ದಿರುವಂಥ ಗುಂಡಿಗಳನ್ನು ಸರಿ ಮಾಡೋಕ್ಕೆ ಸಾಧ್ಯನಾ? ನೀವು ಯಾವ ರಸ್ತೆನಲ್ಲರೇ ಹೋಗಿ. ಇನ್ನು ಬಿಡಿ, ಇನ್ನು ವಯಸ್ಸಾದವರು, ಗರ್ಭಿಣಿಯರು, ಮಕ್ಕಳವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ತುಂಬ ಯೋಚನೆ ಮಾಡಬೇಕು. ಎಲ್ಲೆಲ್ಲಿ ಯಾವ್ಯಾವ ಗುಂಡಿಗಳು ಬಾಯಿ ತೆರೆದಿವೆಯೋ. ಡೆಡ್ ಲೈನ್ ಅಂತ್ಯ ಆಗಿದೆ, ಗುಂಡಿ ಗೊಟರ್ಗಳು ಹಾಗೆ ಉಳ್ಕೊಂಡಿವೆ.